ಬಹುಶಃ ಚಿತ್ರದುರ್ಗ ಗೊತ್ತಿದ್ದವ್ರಿಗೆಲ್ಲ ಅಥವಾ ಕೋಟೆ ಗೊತ್ತಿದ್ದವ್ರಿಗೆಲ್ಲ ಕೋತಿರಾಮ್ ಅವ್ರ ಬಗ್ಗೆ ಚೆನ್ನಾಗೇ ಗೊತ್ತಿದೆ. ಬಹುಶಃ ಆ ವ್ಯಕ್ತಿ ಎಷ್ಟು ಕಡೆ ಪ್ರಯತ್ನ ಪಟ್ಟು ತನಗೆಷ್ಟು ಸಾಮರ್ಥ್ಯ ಇದೆ ಅನ್ನೋದನ್ನ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿರೋವಂಥವ್ರು. ಇವ್ರನ್ನ ಯಾಕೆ ರಾಜ್ಯ ಸರ್ಕಾರದವರಾಗಲಿ, ಕೇಂದ್ರ ಸರ್ಕಾರದವರಾಗಲಿ ಬಳಸ್ಕೊಂಡಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ರಾಕ್ ಕ್ಲೈಂಬಿಂಗ್ ಇವೆಲ್ಲ ಟ್ರೈನಿಂಗ್ ಇರುತ್ತೆ, ದೊಡ್ಡ ದೊಡ್ಡ ಒಲಿಂಪಿಕಲ್ಲೆಲ್ಲ ಬೇರೆ ಬೇರೆ ಗೇಮ್ಸ್ಗಳು ಬರುತ್ತೆ. ಯಾಕೆ ನಮ್ಮ ಮಕ್ಳಿಗೆ ಇಂಥವ್ರ ಹತ್ರ ಟ್ರೈನಿಂಗ್ ಮಾಡಿಸ್ಲಿಲ್ಲ, ಯಾಕೆ ಇವ್ರ ಕಣ್ಣಿಗೆ ಬೀಳಲ್ವಾ, ಅಥವಾ ಇವರೇ ಆಹ್ವಾನ ಮಾಡಿದರು ಬೇಕಾದಷ್ಟು ಕಡೆ ನನ್ನನ್ನು ಬಳಸ್ಕೊಳ್ಳಿ ಟ್ರೈನರ್ ಆಗಿ ಅಂತ ಹೇಳಿ. ಬಹುಶಃ ಈ ವ್ಯಕ್ತಿಗಾಲೇ ವಯಸ್ಸಾಗ್ತಾಯಿದೆ, ಜೋಗ ಫಾಲ್ಸಲ್ಲಿ ಬಿದ್ದು ಬೆನ್ಮೂಳೆಗೆಲ್ಲ ಹೊಡೆತ ಬಿದ್ದು ವರ್ಷಗಟ್ಟಲೆ ಕೋಮಾ ಸ್ಟೇಜಲ್ಲಿದ್ದು ಇವತ್ತು ಹೊರಗಡೆ ಬಂದಿದ್ದಾರೆ. ಆಗ್ತಾಯಿಲ್ಲ, ಆದರೂ ಮನುಷ್ಯನ ಶಕ್ತಿ ಏನು ಕಡಿಮೆ ಆಗಿಲ್ಲ. ಹಾಗಾಗಿ ಇವ್ರನ್ನ ಚೆನ್ನಾಗಿ ಬಳಸ್ಕೋಬೋದಾಗಿತ್ತು. ಏನೋ ಅದು ದೀಪದ ಕೆಳಗಡೆ ಕತ್ತಲೆ ಅಂತಾರಲ್ಲ ಹಾಗೆ ಅಂತನೋ, ಅಥವಾ ಕಣ್ಣಿದ್ದು ಕುರುಡರು ಅಂತಾರಲ್ಲ ಹಾಗೆ ಅಂತನೋ, ಅಥವಾ ಇಂಥವರೆಲ್ಲ ಬೇಕಾಗೇ ಇಲ್ಲ ಅಂತನೋ. ಭಾರತ ಮತ್ತೆ ಮತ್ತೆ ಇಂಥ ಮಕ್ಕಳಿಗೆ ಜನ್ಮ ಕೊಡ್ತಾನೇ ಇದ್ದಾಳೆ ಭಾರತ ಭೂಮಿ. ನೋಡೋಣ ಯಾವ ಸ್ಪೋರ್ಟ್ಸ್ ಮಿನಿಸ್ಟ್ರಿಗೆ ಕಣ್ಣಿಗೆ ಬೀಳುತ್ತೆ ಅಂತನೋ, ಯಾವ ಆಡಳಿತದವ್ರಿಗೆ ಕಣ್ಣಿಗೆ ಬೀಳುತ್ತೆ ಅಂತನೋ. ಇದೇ ವ್ಯಕ್ತಿಲೋ ಅಮೇರಿಕದಲ್ಲೋ ಇಂಗ್ಲೆಂಡಲ್ಲೋ ಯಾವುದಾದ್ರು ಯುರೋಪಿಯನ್ ರಾಷ್ಟ್ರದಲ್ಲಿ ಇದ್ದಿದ್ದರೆ ಇವತ್ತು ವರ್ಲ್ಡ್ ಫಿಗರ್ ಅಂತಾರಲ್ಲ ಹಾಗೆ.